ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೆಹೆಂಗಾಗಲಿ ಅಥವಾ ಬ್ಲೌಸಸ್ಗಾಗಲಿ 3 ಡಜಲ್ನ ಮಾಡೋದು, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಅಲ್ವಾ, 3 ಗೊಂಡೆ ಥರ, ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದೇನಪ್ಪ ಇದನ್ನು ಹೇಳ್ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ, ಬಿಗಿನರ್ಸ್ಗೆ ಇದು ಕೂಡ ಗೊತ್ತಿರೋದಿಲ್ಲ ಅಲ್ವಾ. ಸೊ ನಾವು ಕಲಿತಾ ಇದ್ದಾಗ ನಮಗೂ ಕೂಡ ಹೇಗೆ ಹೊಲಿಯೋದು ಅನ್ನೋದನ್ನು ನಾವು ಕೂಡ ಫೋನಲ್ಲಿ ನೋಡೆಲ್ಲ ಕಲ್ತ್ಕೋತಾ ಇದ್ವಿ. ಅದಕ್ಕೋಸ್ಕರ ನಿಮಗೂ ಕೂಡ ಗೊತ್ತಿಲ್ಲದಿದ್ದವ್ರಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಬಟ್ಟೆನ ಈ ರೀತಿ 3 ಬಟ್ಟೆನ ನಾನು 3 ಇಂಚು, ಈ ಕಡೆ 3 ಇಂಚ್ ತೊಗೊಂಡಿದ್ದೀನಿ, ಈ ಕಡೆ 3 ಇಂಚು ತೊಗೊಂಡಿದ್ದೀನಿ. ಸೊ 3 ಇಂಚನ್ನ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ದೊಡ್ಡದಾಗಿ ಡಜಲ್ ಬೇಕು ಅಂತಂದರೆ ಅದನ್ನು 5 ಇಂಚು 4 ಇಂಚು ಆ ರೀತಿ ಕೂಡ ತಗೋಬೋದು. ಇವಾಗ ನೋಡಿ, ಅದು ರೆಡಿ ಡೋರಿ ಬರುತ್ತೆ. ರೆಡಿ ಡೋರಿಗೆ ನಾನು ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಡೋರಿನ ಅದ್ರ ಮೇಲ್ಗಡೆ ಇಡಬೇಕು. ಅದರ ಮೇಲ್ಗಡೆ ಇಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಕೊಂಡು ಅಲ್ಲಿ ಎರ್ಜಸಲ್ಲಿ ಸ್ಟಿಚ್ ಹಾಕೋಬೇಕು. ನೋಡಿ, ನಾನು ಹತ್ರದಿಂದನೇ ತೋರಿಸ್ತೀನಿ. ಸೊ ಈ ರೀತಿ ಎರ್ಜಸಲ್ಲಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡ್ರೆ ಟೈಟಾಗಿ ಕೂರುತ್ತೆ, ಅದಕ್ಕೋಸ್ಕರ ರಫ್ ಮಾಡಿಕೊಂಡು ಕೆಳಗಡೆ ಎರಡೂ ಪಾರ್ಟ್ಸ್ನೂ ಕೂಡ ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಫೋಲ್ಡ್ ಮಾಡಬೇಕು. ಆವಾಗ ಅಲ್ಲಿ ನಿಮಗೆ ಚೆನ್ನಾಗಿ ಕೂರುತ್ತೆ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದ್ರಿಂದ ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಹೀಗೆ ಎಕ್ಸ್ಟ್ರಾ ಇರೋವಂಥ ಬಟ್ಟೆನ ಕಟಿಂಗ್ ಮಾಡಿ ತೆಗೆದ್ರೆ ಆಯಿತು. ಅದೇ ನಾವು ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋದು. ಇವಾಗ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ. ನಿಮಗೆ ಇನ್ನೂ ದೊಡ್ಡದಾಗಿ ಬೇಕು ಅಂತಂದರೆ ಅವರು ಚಿಕ್ಕದಾಗಿ ಹೇಳಿದರು, ಅದಕ್ಕೋಸ್ಕರ ನಾನು ಚಿಕ್ಕದು ಮಾಡಿದ್ದೀನಿ. ದೊಡ್ಡದಾಗಿ ಬೇಕು ಅಂತಂದರೆ ಸುತ್ತ 4 ಇಂಚು ಕಟ್ ಮಾಡ್ಕೊಳ್ಳಿ. ಈ ಕಡೆ ಉದ್ದ 4 ಇಂಚು, ಅಗಲ 4 ಇಂಚು. ಇನ್ನೂ ದೊಡ್ಡದು ಬೇಕು ಅಂದರೆ 5 ಇಂಚು ಕಟ್ ಮಾಡ್ಕೊಳ್ಳಿ. ನಾನು ಬೇರೆ ಬೇರೆ ಡಜಲ್ನ ತೋರಿಸ್ತೀನಿ. ನೋಡಿ, ಇದು ಉದ್ದ ಎಷ್ಟಿದೆ ಅನ್ನೋದನ್ನು ಫಸ್ಟು ಅಳತೆ ತಗೊಳ್ಳಿ. ಅದೇ ಅಳತೆಗೆ ಇನ್ನೊಂದನ್ನು ನಾವು ಅಟ್ಯಾಚ್ ಮಾಡಬೇಕು. ನೋಡಿ, ಇವಾಗ 1.5 ಇಂಚ್ ಬರ್ತಾ ಇದೆ ಅಲ್ವಾ, 1.5 ಇಂಚಿಗೆ ಇದನ್ನು ಕೂಡ ಅಷ್ಟೇ ಮತ್ತೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಹೀಗೆ ಸ್ಟ್ರೈಟ್ ಇಟ್ಕೊಂಡು ಇದನ್ನು ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ಇಟ್ಕೊಂಡು 1.5 ಇಂಚು ಗ್ಯಾಪ್ ಬರಬೇಕು. ಅಲ್ಲಿ ದಾರ ಅನ್ನೋದು ನಿಮಗೆ 1.5 ಇಂಚು ಗ್ಯಾಪ್ ಬಂದರೆ ನಿಮಗೆ ಉಲ್ಟಾ ತಿರುಗಿಸ್ದಾಗ ಅದು ಪರ್ಫೆಕ್ಟಾಗಿ ಅದ್ರ ಕೆಳಗಡೆಗೆ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಈ ರೀತಿ 1.5 ಇಂಚು ಕರೆಕ್ಟಾಗಿ ಗ್ಯಾಪ್ ಇದೆ ಅಲ್ವಾ, ಅದು ಕರೆಕ್ಟಾಗಿ ಅಲ್ಲಿಗೇ ಕೂರುತ್ತೆ. ಅಲ್ಲಿ ನೀವು ಇವಾಗ ಎರ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈಗ ಮತ್ತೆ ಇದನ್ನು ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇದಿಷ್ಟು ಆದಮೇಲೆ ನೀಟಾಗಿ ಇಟ್ಕೊಳ್ಳಿ. ಮೂಲೆ ಹತ್ರ ಕರೆಕ್ಟಾಗಿ ಬರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೋಸ್ಕರ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಇನ್ಮೇಲೆ ನಾನು ಡಿಸೈನ್ ವೀಡಿಯೋಗಳೆಲ್ಲರೂ ಕೂಡ ಕಟ್ಟಿಂಗು ಸ್ಟಿಚಿಂಗು ಎರಡೂ ಒಟ್ಟಿಗೆ ಹಾಕ್ತೀನಿ. ಯಾಕಂತಂದರೆ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ. ಸೊ ಸ್ಟಿಚಿಂಗ್ ವೀಡಿಯೋ ಹಾಕಿಲ್ಲ, ಕಟಿಂಗ್ ವೀಡಿಯೋ ಹಾಕಿಲ್ಲ ಅಂತ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಕಟಿಂಗು ಸ್ಟಿಚಿಂಗು ಒಟ್ಟಿಗೆ ಹಾಕ್ತೀನಿ. ಸೊ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸ್ದಾಗಿ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅನ್ನೋರು ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಇದೆ, ಅದನ್ನು ನೋಡಿ ಅದರಲ್ಲಿ ನೀವು ಕೂಡ ಕಲ್ತ್ಕೋಬೋದು. ನೋಡಿ, ಇವಾಗ ಇದು ಓಪನ್ ಮಾಡಿದಾಗ ಕರೆಕ್ಟಾಗಿ ಅದ್ರ ಸಮಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಅಷ್ಟೇ. ನೋಡಿ, 2 ಆಯ್ತಲ್ವ, ನಿಮ್ಗೆ 2 ಬೇಕು ಅಂದರೆ ಈ ರೀತಿ 2 ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ಇನ್ನೂ ಒಂದನ್ನು ಕೂಡ ಅಷ್ಟೇ ಮತ್ತೆ 1.5 ಇಂಚ್ಗೆ ತಗೋಬೇಕು. ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಮತ್ತು ಫೋಲ್ಡಿಂಗ್ ಮಾಡಿಕೊಂಡು 1.5 ಇಂಚು ಗ್ಯಾಪ್ಗೆ ಅದನ್ನು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿಕೊಂಡು ಅಲ್ಲಿ ಸ್ಟಿಚ್ ಹಾಕಬೇಕು, ಅಷ್ಟೇ. ಸೊ ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ, ಇದು ಯಾವಾಗಲೂ ಕೂಡ ಆಲ್ ಟೈಮ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇದನ್ನು. ಅದಕ್ಕೋಸ್ಕರ ಇದನ್ನು ಕೂಡ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂದರೆ ಕಲ್ತ್ಕೊಳ್ಳಿ. ನೀವು ಹೊಸ್ದಾಗೆ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನೆಲ್ಲ ಯೂಸ್ ಮಾಡಿ ಸ್ಟಿಚ್ ಮಾಡಿ, ಆವಾಗ ನೀವು ಪ್ರೊಫೆಷನಲಾಗಿ ಸ್ಟಿಚ್ ಮಾಡ್ತೀರಾ ಅನ್ನೋದು ಅಂದ್ಕೋತಾರೆ ಜನಗಳು. ಅದಕ್ಕೋಸ್ಕರನೇ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಬ್ಲೌಸು ಓವರ್ಲಾಕ್ ಮಾಡಿಬಿಟ್ಟು ಹಾಗೆಯೇ ಜಿಗ್ಜಾಗ್ ಮಾಡಿ ಈ ರೀತಿ ಡೋರಿನ ಹಾಕಿ ಅಟ್ಯಾಚ್ ಮಾಡ್ತು ಅಂತಂದರೆ ಪರ್ಫೆಕ್ಟ್ ಟೈಲರ್ ಅನ್ನೋದು ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನು ಕೂಡ ಅಷ್ಟೇ ಅಲ್ಲಿ ಸೈಡಲ್ಲಿ ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಓಪನ್ ಮಾಡ್ಕೋತು ಅಂತಂದರೆ ನಿಮಗೆ ಈ ರೀತಿ 3 ಡಜಲ್ ಕೂಡ ರೆಡಿಯಾಗಿ ಹೋಗುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸುಮಾರು ಕಮೆಂಟ್ಗಳನ್ನ ಮಾಡಿದ್ದೀರಾ, ನಿಮ್ಮೆಲ್ಲ ಡೌಟ್ಸ್ಗೂ ಕೂಡ ನಾನು ಆನ್ಸರ್ನ ಮಾಡ್ತೀನಿ. ಹಾಗೆಯೇ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನಿನ್ನೆ ಸ್ವಲ್ಪ ಬ್ಯುಸಿಯಾಗಿದೆ, ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ. ಇನ್ಮೇಲೆ ವೀಡಿಯೋನ ಕಂಟಿನ್ಯೂ ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ ಯು.